ಬೇಸಿಗೆಗಾಲ ಶುರುವಾಗುತ್ತೆ. ಬೇಸಿಗೆಗಾಲ ಶುರುವಾದಾಗ ಅತಿ ಹೆಚ್ಚು ನೀರಿನ ಸಮಸ್ಯೆಗಳು ಉದ್ಭವ ಆಗ್ತವೆ. ಆ ನೀರಿನ ಸಮಸ್ಯೆ ಉದ್ಭವ ಆಗದೇ ಇದ್ದರೆ ಆಗಬಾರ್ದು ಅಂತ ಹೇಳಿದ್ರೆ ನಾವು ಯಾವ ರೀತಿಯಲ್ಲಿ ಕಂಟ್ರೋಲ್ ತೊಗೋಬೇಕು, ಏನೇನು ಮಾಡಬೇಕು, ಕನೆಕ್ಷನ್ಸ್ ಎಲ್ಲೆಲ್ಲಿ ಡಿಫಾಲ್ಟ್ ಆಗಿದೆಯೋ ಅಲ್ಲೆಲ್ಲ ಕನೆಕ್ಷನ್ಸ್ ಕೊಡಬೇಕು. ನೀರಿನ ಸಮಸ್ಯೆ ಆಗದಂಗೆ ಮುನ್ನೆಚ್ಚರಿಕೆಯಾಗಿ ನಾವು ತಗೋಬೇಕು. ಎಲ್ಲೆಲ್ಲಿ ಬೋರ್ವೆಲ್ಸ್ ಹಾಕಬೇಕು, ಏನು ಅಟ್ ಪ್ರೆಸೆಂಟ್ ಇವಾಗ ಯಾವ್ಯಾವ ವಾರ್ಡಲ್ಲಿ ನಮ್ಗೆ ನೀರು ಕಮ್ಮಿ ಇದೆ, ಯೂಶಲಿ ಇದೇನು ಪ್ರಾಬ್ಲಮ್ ಇದೆ, ಆ ನೀರು ಕಮ್ಮಿ ಇರುವಂಥ ವಾರ್ಡಲ್ಲಿ ನಾವು ಯಾವ ಥರ ಅದನ್ನು ಪ್ಲಸ್ ಮಾಡ್ಕೋಬೇಕು, ಇಲ್ಲ ಬೋರ್ ಹಾಕ್ಬೇಕಾ, ಇಲ್ಲ ನಮ್ಮ ಹೆರ್ಗೋಳು ನೀರು ಕನೆಕ್ಷನ್ ಕೊಡಬೇಕಾ, ಅದು ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಆ ಪ್ಲ್ಯಾನ್ ಪ್ರಕಾರವಾಗಿ ಮಾಡಿ ನೀರಿನ ಅಭಾವ ಸರ್ ಒರಿಜಿನಲ್ ಆಗಿ ಹೇಳ್ಬೇಕಂದ್ರೆ ಇವಾಗ ನಿಮ್ಮ ಪತ್ರಕರ್ತರಿಗೆ ನಮಗೆ ರಿಸೋರ್ಸ್ ಇರುವಂಥ ವಾಟರ್ ಏನು ಬೋರ್ವೆಲ್ಸ್ 300 ಚಿಲ್ಲರೆ ಬೋರ್ವೆಲ್ಸ್ ನಮಗಿದೆ, ಅದು ಬಿಟ್ಟು ಎಕ್ಸ್ಟ್ರಾ ಇವಾಗ ಬೋರ್ವೆಲ್ಗೆ ಹಾಕಿರೋದು ಎರುಗೋಳ್ ನೀರು ಬರುವಂತ ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಅದನ್ನ ಕರೆಕ್ಟಾಗಿ ನಾವು ನೀರನ್ನು ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡ್ರೆ, ಟೈಮ್ ಟು ಟೈಮು ಕರೆಕ್ಟಾದ ನೀರು ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡ್ರೆ, ಇವಾಗ ನಮ್ಗೆ ರಿಸೋರ್ಸ್ ಏನು ನಮ್ಗೆ ಇನ್ಕಮಿಂಗ್ ಏನು ಬರ್ತಾ ಇದೆ ಅದರಲ್ಲಿ ನಮಗೆ 72% ಯೂಸ್ ಆಗುತ್ತೆ. ಇನ್ನು ನಮಗೆ 28% ಉಳಿಕೆ ಆಗುತ್ತೆ. ನೀರು ನಮಗೆ 28% ಉಳಿಕೆ ಆಗುತ್ತೆ. ಯಾಕೆ ಇವಾಗ ನಮಗೆ ಜಾಸ್ತಿ ಆಗ್ತಾ ಇದೆ? ಇವಾಗ ನಮ್ಮ 100 MLD ನಮ್ಗೆ ಎಕ್ಸಾಂಪಲ್ ನಾನು ಹೇಳ್ತಾರೆ, ಒಂದು ಓಕೆ 100 ಲೀಟರ್ ನಮಗೆ ಬರ್ತಾ ಇದೆ, ನಮ್ಗೆ ಖರ್ಚಾಗಬೇಕಾಗಿದೆ 72 ಲೀಟರ್ಸ್ ಅಷ್ಟೇ ನಮಗೆ, ನಮ್ಮ ಪಾಪ್ಯುಲೇಷನ್ಗೆ. ಆದರೆ ನಮಗೆ 120 ಲೀಟರ್ ಖರ್ಚಾಗ್ತಾ ಇದೆ. 20 ಲೀಟರ್ ಎಕ್ಸ್ಟ್ರಾ ಖರ್ಚಾಗ್ತಾ ಇದೆ. ಖರ್ಚಾಗ್ತಾ ಇರೋದಕ್ಕೆ ಕಾರಣ ಏನು ಅಂದರೆ ಬೇಜವಾಬ್ದಾರಿ ಕಾರಣ. ಬೇಜವಾಬ್ದಾರಿ ಅಂದರೆ ಇವಾಗ ನೀರು ಬಿಟ್ಬಿಟ್ಟಿರ್ತೀವಿ, ಆ ಟ್ಯಾಂಕ್ಗಳೆಲ್ಲ ತುಂಬಿಟ್ಟು ಆಚೆ ಹೋಗ್ತಾ ಇರುತ್ತೆ, ಅಲ್ಲಿ ವೇಸ್ಟೇಜ್ ಆಯಿತು, ಲೀಕೇಜ್ ವೇಸ್ಟ್ ಆಗ್ತಾ ಇದೆ, ನಮಗೆ ಲೀಕೇಜ್ ವೇಸ್ಟ್ ಆಗ್ತಾ ಇದೆ. ಆಮೇಲೆ ಎಲ್ಲಿ ನಾವು ಪಂಪಿಂಗ್ ಮಾಡ್ತಾ ಇದೀವೋ ಪಂಪಿಂಗ್ ಜಾಗದಲ್ಲಿ ಲೀಕೇಜ್ಗಳಾಗ್ತಾ ಇದ್ದಾವೆ. ಸುಮ್ಮನೆ ವೇಸ್ಟಾಗಿ ನೀರು ನಾವು ಅನ್ನೆಸೆಸರಿಯಾಗಿ ಈ ಪಾರ್ಕ್ಗಳು ಅದಕ್ಕೆ ಇದಕ್ಕೆ ಹೋಗುವಂಥ ನೀರನ್ನು ಇವಾಗ ಓಕೆ ಒಂದು ಪಾರ್ಕಲ್ಲಿ ಗಿಡಗಳಿಗೆ 1 hour ಹಾಕ್ಬೇಕು ನೀರು. ಇವ್ರೇನು ಮಾಡ್ತಾರೆ, ಅಲ್ಲಿ ಹಾಕುವಂಥವ್ರು ಅವ್ರು ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ, 2 hour 3 hour ಓಡ್ತಾ ಇರುತ್ತೆ. ಅಂದರೆ 1 hour ಹಾಕುವಂಥದ್ದನ್ನು 3 hours ಹೋದಾಗ 2 hours ವೇಸ್ಟ್ ಆಯಿತು ನೀರು. ಆ 2 hours ನೀರನ್ನು ಅಲ್ಲಿ ಹೋಗಿ ವೇಸ್ಟ್ ಆಗಿದ್ದ ನೀರನ್ನು 10 ಮನೆಗೆ ಕೊಡ್ಬೋದು. ಆ ನೀರನ್ನು ಈ ಥರ ನಾವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ನಮ್ಮ ಪಾಪ್ಯುಲೇಷನ್ ಎಷ್ಟಿದೆ, ನಮ್ಮ ಬೋರ್ವೆಲ್ ಎಷ್ಟಿದೆ, ಬೋರ್ವೆಲಲ್ಲಿ ಈಲ್ಡ್ ಎಷ್ಟಿದೆ, ನಮಗೆ ಎರ್ಗೋಳ್ ನೀರು ಏನು ಈಲ್ಡ್ ಇದೆ, ಇದನ್ನೆಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ನಾವು ಸಫಿಷಿಯೆಂಟಾಗಿ ಇದೀವಿ ವಾಟರ್ನ. ಆದರೆ ಅದು ಕರೆಕ್ಟ್ ಆದಂಥ ರೀತಿಯಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಹೋದರೆ ನಮಗೇನು ನೀರಿನ ಸಮಸ್ಯೆ ಆಗೋದಿಲ್ಲ. ಅಂದರೆ ಮೊದಲಿಂದ ಸಮಸ್ಯೆಗಳಿರೋದ್ರಿಂದ ನಾವೇನು ಮಾಡೋಕ್ಕಾಗಲ್ಲ. ಯಾಕಂದರೆ UGD ಲೈನು, ಮಿಸ್ಸಿಂಗ್ ಲೈನ್ಸು ಇದೆಲ್ಲ ಆಗೋಗ್ಬಿಟ್ಟಿದ್ದಾವೆ. ಅದನ್ನೆಲ್ಲ ನಾವು ಸರಿಪಡಿಸ್ಬೇಕು ಅಂದರೆ ಸ್ವಲ್ಪ ಕ್ರಿಟಿಕಲ್ ಇದೆ ಪೊಸಿಷನ್. ಅಷ್ಟು ಈಸಿಯಾಗಿ ಸರಿಪಡಿಸೋದಕ್ಕಂತೂ ಆಗೋದಿಲ್ಲ.